ಸ್ನೇಹಿತರೆ, ನಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಗೆಳೆಯರೇ, ಈಗ ನಾವು ನಿನ್ನೆ ನಡೆದಂತಹ ಪಿಡಿಒ ಎನ್‌ಎಚ್‌ಕೆ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಕನ್ನಡ ಪೇಪರ್ ಅನ್ನ ಬಿಡಿಸ್ತಾ ಹೋಗೋಣ. ಓಕೆ. ಮೊದಲಿಗೆ ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಧರ್ಮಮಂ ಇದು ಯಾವ ಕೃತಿಯ ಸಾಲು ಅಂತ ಕೇಳಿದರೆ, ಇದು ಶ್ರೀವಿಜಯನ ಕವಿರಾಜ ಮಾರ್ಗದ ಒಂದು ಕೃತಿಯ ಸಾಲು ಆಗಿರುತ್ತೆ. ಓಕೆ. ಆಪ್ಷನ್ 1 ಭರತೇಶ ವೈಭವ. ಈ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ? ಈ ಭರತೇಶ ವೈಭವ ಇದು ಸಾಂಗತ್ಯ ಪ್ರಕಾರದ ಒಂದು ಛಂದೋ ಪ್ರಕಾರವಾಗಿರುತ್ತೆ. ಇಲ್ಲಿ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೇಳಿದರೆ, ನಮ್ಮ ಇಂದಿನ ಪ್ರಮುಖ ಆದ್ಯತೆ ಅಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ. ಇನ್ಕ್ಲೂಸಿವ್ ಅಂದ್ರೆ ಎಲ್ಲವನ್ನ ಒಳಗೊಂಡಿರುವಿಕೆಗೆ ಇನ್ಕ್ಲೂಸಿವ್ ಅಂತ ಕರೀತಾರೆ. ಸೊ ಇದು ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್, ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ 1 ಚೊಂಬು ಆಗುತ್ತದೆ. ಇಲ್ಲಿ ಬರುವ ಚೆನ್ ಮೂಲ ಅರ್ಥ ಏನು? ಚೆನ್ ಅಂದ್ರೆ ಕೆಂಪು ಅಂತ ಅರ್ಥ ಬರುತ್ತೆ. ಚೆನ್ ಅಂದ್ರೆ ಕೆಂಪು. ಓಕೆ. ಸಹಜ ಪದದ ವಿರುದ್ಧ ಪದ. ಸಹಜ ಅಂತಂದ್ರೆ ನೈಸರ್ಗಿಕ ಅನ್ನೋ ಪದದ ಸಮಾನಾರ್ಥಕ ಆಗುತ್ತೆ. ಆಗಿದ್ಮೇಲೆ ಸಹಜ ಅನ್ನೋದು ನೈಸರ್ಗಿಕದ ಸಮಾನಾರ್ಥಕ ಆದ್ರೆ ಅದರ ವಿರುದ್ಧಾರ್ಥಕ್ಕೆ ಏನಾಗುತ್ತೆ ಅಂತಂದ್ರೆ ಕೃತಕ ಆಗಿರುತ್ತೆ. ಸಹಜದ ವಿರುದ್ಧ ಪದ ಕೃತಕ. ಕಟ್ಟುಕಟ್ಟಳೆ. ಈ ಪದವು ಏನಾಗಿದೆ? ಕಟ್ಟುಕಟ್ಟಳೆ ಅಂದ್ರೆ ಕೆಲವರು ಇದು ಅನುಕರಣವ್ಯಯ ಅನ್ನೋ ಒಂದು ಉತ್ತರನ ಬರೆದು ಬಂದಿದ್ದೀರಾ. ಕಟ್ಟುಕಟ್ಟಳೆ ಅನ್ನೋದು ಇದು ಒಂದು ಜೋಡಿ ಪದ ಆಗಿರುತ್ತೆ. ಇದು ಒಂದು ಜೋಡಿ ಪದ. ಆಪ್ಷನ್ 4. ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು. ಇದು ಗೆರೆ ಎಳೆದ ಪದದ ಸರಿಯಾದ ರೂಪ ಏನು ಅಂತಂದ್ರೆ ಮುಗ್ಗಟ್ಟು. ಆಪ್ಷನ್ 3 ಮುಗ್ಗಟ್ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ತೋರ ಪದದ ಅರ್ಥ ಏನು ಅಂತ. ನಮ್ಮ ಹಳ್ಳಿ ಭಾಷೆಯಲ್ಲಿ ತೋರ ಅಂತಂದ್ರೆ ತುಂಬಾ ದಪ್ಪ ಇದೆಯಾ, ಫ್ಯಾಟಿ ಇದೆಯಾ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ತೋರ ಅಂದ್ರೆ ದಪ್ಪ ಅನ್ನೋ ಅರ್ಥ. ಅಂದ್ರೆ ಆಪ್ಷನ್ 2. ಗದ್ಯಾಣ ಎಂದರೆ ಏನು? ಗದ್ಯಾಣ ಅಂದ್ರೆ ಇದೊಂದು ಹಣದ ರೂಪನ ಗದ್ಯಾಣ ಅಂತ ಕರೀತಾರೆ. ನೇಸರು ಇದೊಂದು ಏನಾಗಿದೆ? ಕೆಲವರು ನೇಸರು ಅನ್ನೋದಕ್ಕೆ ಇದು ಸಂಸ್ಕೃತ ಪದ ಅಂತ ಹಾಕ್ಬಂದಿದ್ದೀರಾ. ಇದು ಒಂದು ದೇಸಿ ಪದ, ನಮ್ಮ ಕನ್ನಡದ ಪದನೇ ಆಗಿದೆ. ನೇಸರು ಅನ್ನೋದು ಒಂದು ಕನ್ನಡ ಪದ. ಓಕೆ. 11ನೇ ಕ್ವಶನ್, ಸ್ಥಾನಪಲಟವಾಗಿರುವ ಪದಗಳನ್ನ ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೇಳಿದರೆ. ಓಕೆ. ಇದು ಆಪ್ಷನ್ 1 ಆಗಿರುತ್ತೆ. ನೋಡಿ, ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಆಪ್ಷನ್ 1. ಡುಂಡುಚಿ ಅಂದ್ರೆ ಏನು? ಡುಂಡುಚಿ ಅಂದ್ರೆ ಒಂದು ವಿಧದ ವಾದ್ಯ ಆಗಿರುತ್ತೆ ಇದು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಚೆಕ್ಕುಬಂದಿ ಪದದ ಮೂಲ ಇದೊಂದು ಪಾರ್ಸಿ ಪದವಾಗಿದೆ. ಚೆಕ್ಕುಬಂದಿ ಪದ. 14ನೇ ಪ್ರಶ್ನೆ, ಧಾತುವಿನ ಲಿಂಗ ವಚನ ಪುರುಷವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದು? ಧಾತುವಿನ ಲಿಂಗ ವಚನ ಪುರುಷವಾಚಕಗಳನ್ನು ಸೇರಿಸುವಂತ ಪ್ರತ್ಯಯ ಯಾವುದು ಅಂದ್ರೆ ಅದು ಆಖ್ಯಾತ ಪ್ರತ್ಯಯ. ಕೃತ್ ಪ್ರತ್ಯಯ ಇದು ಆಗಲ್ಲ. ತದ್ದಿತ ಪ್ರತ್ಯಯ ಆಗ್ಬೇಕು ಅಂತಂದ್ರೆ ಇದು ಧಾತು ಬರೋದಿಲ್ಲ. ತದ್ದಿತ ಪ್ರತ್ಯಯ ಆಗ್ಬೇಕು ಅಂತಂದ್ರೆ ಅದು ಪ್ರಕೃತಿಯ ಬಂದಾಗ ಅದು ತದ್ದಿತ ಪ್ರತ್ಯಯ ಆಗ್ಬೋದು. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಅಖ್ಯಾತ ಪ್ರತ್ಯಯ ಆಗಿರುತ್ತೆ. 15ನೇ ಪ್ರಶ್ನೆ, ಕೋರಿಕೆ, ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತದೆ? ಇದು ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಸೇರುತ್ತದೆ. ಓಕೆ. 16ನೇ ಪ್ರಶ್ನೆ, ಪರಿಮಾಣ ವಾಚಕಕ್ಕೆ ಉದಾಹರಣೆ ಏನು? ಪರಿಮಾಣ ಅಂತಂದ್ರೆ ಒಂದು ಅಳತೆ ಮಾಡುವಂತದ್ದು. ಅಳತೆ ಅಂದ್ರೆ ಒಂದು ತೂಕ ಮಾಡೋದಂಥದ್ದು ಆತರ ಬರ್ತಾವಲ್ಲ, ಅದು ಅಳತೆ. ಇದು ಅಷ್ಟು ಇಷ್ಟು ಅಂದ್ರೆ ಅಷ್ಟು ತೂಕ ಇದೆ, ಇಷ್ಟು ತೂಕ ಇದೆ ಅಂತ ಹೇಳ್ತೀವಲ್ಲ, ಆತರ. ಇದು ಪರಿಮಾಣ ವಾಚಕಕ್ಕೆ ಉದಾಹರಣೆ ಏನು ಅಂದ್ರೆ ಅಷ್ಟು ಇಷ್ಟು. ಇದು ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. 17ನೇ ಪ್ರಶ್ನೆ, ಛದ್ಮ ಇದರ ಸಮಾನಾರ್ಥಕ ಪದ ಏನು? ಛದ್ಮ ನಾವು ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲೆಲ್ಲ ಛದ್ಮವೇಷ, ಪ್ರತಿಭಾ ಕಾರಂಜಿಗೆ ಛದ್ಮವೇಷ ಅಂತ ಒಂದು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ವಿ.
ಸೊ ಛದ್ಮವೇಷ ಅಂತಂದ್ರೆ ವೇಷಾಂತರ ಮಾಡೋದು ಅಂತ ಒಂದು ಅರ್ಥ ಬರುತ್ತೆ. ಛದ್ಮವೇಷ ಅಂದ್ರೆ ಛದ್ಮ ಅಂದ್ರೆ ವೇಷಾಂತರ ಅನ್ನೋ ಅರ್ಥ. ಓಕೆ, 18ನೇ ಪ್ರಶ್ನೆ, ಮೋಕ್ಷ. ಮೋಕ್ಷ ಇದರ ಸಮಾನಾರ್ಥಕ ಪದ ಕೈವಲ್ಯ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಮೋಕ್ಷ ಅಂದ್ರೆ ಅದು ನಿರ್ವಾಣ ಅಥವಾ ಕೈವಲ್ಯ ಅನ್ನೋ ಅರ್ಥ ಬಂದಿರುತ್ತೆ. ವೃದ್ಧಿ. ವೃದ್ಧಿ ಅಂದ್ರ ಇದರ ವಿರುದ್ಧ ಪದ ಏನು? ವೃದ್ಧಿ ಅಂತಂದ್ರೆ ಹೆಚ್ಚಾಗೋದು ಅನ್ನೋ ಅರ್ಥ ಬರುತ್ತೆ, ಸಮಾನಾರ್ಥಕ ಪದ. ಅದರ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಕ್ಷಯ ಅಂದ್ರೆ ಕಳೆದು ಹೋಗೋದು. ಕಳೆದು ಹೋಗೋದಕ್ಕೆ ವೃದ್ಧಿ ಅಂತ ಕರಿತೀವಿ. ಇಲ್ಲಿ ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಆಪ್ಷನ್ 1 ಸರಿಯಾಗಿರುತ್ತೆ. ಸಪ್ತಮಿಯಲ್ಲಿ ಅವಳಲ್ಲಿ ಸಾಮರ್ಥ್ಯವಿಲ್ಲ, ಅದೇ ಚತುರ್ಥಿಗೆ ಬಂದ್ರೆ ಅವಳಿಗೆ ಸಾಮರ್ಥ್ಯವಿಲ್ಲ ಅನ್ನೋಂತ ಅರ್ಥ ಬರುತ್ತೆ. ಇಲ್ಲಿ 2ನೇ ಆಪ್ಷನ್ ತಗೊಳ್ಳೋಣ. ಮರದಲ್ಲಿ ಹಣ್ಣುಗಳಿವೆ, ಮರಕ್ಕೆ ಹಣ್ಣುಗಳಿವೆ, ಇದು ಸರಿ ಬರಲ್ಲ. ಓಕೆ, 3ನೇ ಆಪ್ಷನ್ ಕಾಡಿನಲ್ಲಿ ತೊರೆ ಹರಿಯುತ್ತದೆ, ಕಾಡಿಗೆ ತೊರೆ ಹರಿಯುತ್ತದೆ, ಇದು ಸರಿ ಬರಲ್ಲ. ನಾಡು ನುಡಿಗಳಲ್ಲಿ ಅಭಿಮಾನ ಇರಬೇಕು, ನಾಡು ನುಡಿಗೆ ಅಭಿಮಾನ ಇರಬೇಕು, ಇವು 3 ಆಪ್ಷನ್ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಕನ್ವರ್ಟ್ ಮಾಡಿದಾಗ ಸರಿಯಾದ ಅರ್ಥವನ್ನ ಕೊಡೋದಿಲ್ಲ. ಆದ್ರಿಂದ ಅವಳಲ್ಲಿ ಸಾಮರ್ಥ್ಯವಿಲ್ಲ ಅನ್ನೋದು ಅವಳಿಗೆ ಸಾಮರ್ಥ್ಯವಿಲ್ಲ ಅನ್ನೋದು ಇದು ಸರಿಯಾದ ಉತ್ತರ ಆಗಿರುತ್ತೆ. 21, ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನ ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಆಪ್ಷನ್ 3 QPSR. ಅಂದ್ರೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ. ಈ ಪ್ರವಾಹ ಬರಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ. ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ಅನ್ನೋದು ಇದರ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ 21ಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. 22ನೇ ಪ್ರಶ್ನೆ, ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ. ಚರ್ಮ ತೊಳೆದರೆ ಕರ್ಮ ಹೋದೀತೆ ಅನ್ನೋದು ಒಂದು ಗಾದೆ ಮಾತಾಗಿದೆ ಇದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ. ಇದನ್ನು ಡ್ಯಾಶ್ ಎನ್ನಬಹುದು. ಇದರ ಸರಿಯಾದ ಉತ್ತರ ಅರ್ಥವಿಕಾಸ. ಅರ್ಥವಿಕಾಸ ಅನ್ನೋದು ಆಪ್ಷನ್ 2. ಇದಕ್ಕೆ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಭಾವುಕತೆ, ಪ್ರಕೃತಿ, ಪ್ರೇಮ ಹಾಗೂ ಆದರ್ಶಗಳನ್ನ ಒಳಗೊಂಡಂತಹ ಸಾಹಿತ್ಯ ಘಟ್ಟ ಯಾವುದು ಅಂದ್ರೆ ನವೋದಯ ಈ ಸಾಹಿತ್ಯ ಘಟ್ಟದಲ್ಲಿ ಭಾವುಕತೆ, ಪ್ರಕೃತಿ, ಪ್ರೇಮ, ಈ ಇಂಗ್ಲಿಷ್ ಅಲ್ಲಿ ರೊಮ್ಯಾಂಟಿಕ್ ಅಂತ ಏನ್ ಕರಿತೀವಲ್ಲ, ಅದು ನವೋದಯ ಸಾಹಿತ್ಯ ಘಟ್ಟದಿಂದ ಪ್ರಾರಂಭವಾಗುತ್ತೆ. 25ನೇ ಪ್ರಶ್ನೆ, ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಈ ಕೃತಿಯ ಕರ್ತೃ ಯಾರು ಅಂದ್ರೆ ರಾಬರ್ಟ್ ಕಾಲ್ಡ್ವೆಲ್. ಆಪ್ಷನ್ 2 ರಾಬರ್ಟ್ ಕಾಲ್ಡ್ವೆಲ್ ಅವರು ಈ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿಯನ್ನ ಬರೆದಿರಂತವ್ರು. 26ನೇ ಪ್ರಶ್ನೆ, ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಉಪೋದ್ಘಾತ. ಆಪ್ಷನ್ 2 ಉಪೋದ್ಘಾತ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಕೆಳಗಿನ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಜೋಡಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳಾದವು, ಸಾವಿರಾರು ಜನ ಬಂದು ಸೇರಿದರು, ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸಿದ, ಜನ ಗಾಬರಿಯಾದರು. ಸೊ 27ಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಸರಸೀರುಹ ವೈರಿ ಶಬ್ದದ ಅರ್ಥವೇನು? ಸರಸೀರುಹ ವೈರಿ ಶಬ್ದ, ಈ ಸರಸೀರುಹ ವೈರಿ ಅಂತಂದ್ರೆ ಚಂದ್ರ ಇದರ ಅರ್ಥವಾಗಿರುತ್ತೆ. 28ಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಕಾನೇಶುಮಾರಿ ಎಂದರೆ ಏನು? ಕಾನೇಶುಮಾರಿ ಅಂದ್ರೆ ದನಕರು, ಮನೆ, ಜನಗಣತಿ ಅಂತ ಅರ್ಥ ಆಗುತ್ತೆ. 30, ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕೆ 1894ರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ರವರು ಈ ಒಂದು ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡಿತಾರೆ. 30ಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಬುರ್ನಾಸು ಅಂತಂದ್ರೆ ಕಳಪೆ ಅನ್ನೋ ಅರ್ಥ ಬರುತ್ತೆ. 31ಕ್ಕೆ 3ನೇ ಆಪ್ಷನ್ ಸರಿಯಾದ ಉತ್ತರ. ಶಂಭೂಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ? ಶಂಭೂಕ ಅನ್ನೋದು ಶೂದ್ರ ತಪಸ್ವಿ ಅನ್ನೋ ಒಂದು ನಾಟಕದಲ್ಲಿ ಬರುವಂತಹ ಒಂದು ಪಾತ್ರ ಆಗಿರುತ್ತೆ. ಸೊ 32ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣ ವಿಲ್ಮನದೊನ್ ಎಂಬುದು ಯಾವ ಶಾಸನದ ಆರಂಭದ ಸಾಲು? ಇದು
ತಮ್ಮಟಕಲ್ಲು ಶಾಸನದ ಒಂದು ಆರಂಭದ ಸಾಲು ಆಗಿರುತ್ತೆ. ಇದು 33ಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. 34 ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು. ಇದು ವ್ಯಂಗ್ಯಾರ್ಥದಲ್ಲಿ ಹೇಳುವಂತ ಒಂದು ಪದ ಆಗಿರುತ್ತೆ. 35ನೇದು ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಗುರುತಿಸಿ. ರವೀಂದ್ರನಾಥ್ ಟ್ಯಾಗೂರರ ಸಾಹಿತ್ಯ ಉತ್ಕೃಷ್ಟವಾದುದು. ಇಲ್ಲಿ ಉತ್ಕೃಷ್ಟ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಸೊ